ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ಬ್ಲಾಗ್ಸ್. ಎಲ್ಲರೂ ಆಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನು ಫ್ರೈಡೇ ಈವ್ನಿಂಗ್ ನಮ್ಮೂರಿಗೆ ಸ್ಟಾರ್ಟ್ ಆದೆ. ಅರ್ಶಿನ ಕುಂಕುಮ ಕೊಡ್ತಾರೆ ಅಲ್ವಾ ಗೌರಿ ಗಣೇಶ ಹಬ್ಬಕ್ಕೆ. ನೋಡಿ ಎಲ್ಲಿ ನೋಡಿದ್ರೂ ಕಲರ್ಫುಲ್ಲಾಗಿತ್ತು. ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿ ಗಣೇಶನ ಕೂರಿಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊತಾ ಇದ್ರು. ಸೂಪರ್ವಾಗಿತ್ತು. ಆ್ಯಕ್ಚುಲಿ ನಾನು ಮಾರ್ನಿಂಗೇ ಹೋಗಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ, ಬಟ್ ಮನೇಲಿ ಕೆಲಸ ಇರೋದ್ರಿಂದ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ನೋಡಿ ಇದು KR ಪುರಮಲ್ಲಿ ತೆಗ್ದಿರೋ ವಿಡಿಯೋ. ಫುಲ್ ರಶ್ಶು, ಎಲ್ಲಿ ನೋಡಿದ್ರು ನಿಮ್ಗೆ ಹೂವು ಎಲ್ಲ ಮಾರ್ತಿರ್ತಾರೆ. ರಶ್ ಅಂದರೆ ರಶ್ಶು. ಇಲ್ಲ ಹಬ್ಬಕ್ಕೆ ಎಲ್ಲ ತೊಗೊತಾ ಇದ್ದಾರೆ ನೋಡಿ. ಅದಾದಮೇಲೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 9 o'clock ಆಯಿತು. ನೋಡಿ ನಾನು ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ, ನಮ್ಮ ಮಮ್ಮಿ ಮನೆಗೆ. ನಮ್ಮ ಪಪ್ಪ ಮೊಬೈಲ್ ನೋಡ್ತಿದ್ದಾರೆ, ನಮ್ಮ ಅಜ್ಜಿ ನೋಡಿ ಫುಲ್ ಖುಷಿ. ಆ್ಯಂಡ್ ಅವ್ರಿಗೆ ನಾನು ವೀಡಿಯೋ ಮಾಡ್ತಿರ್ತೀನಿ ಅಂತ ಗೊತ್ತು, ಅದಕ್ಕೆ ನಕ್ಕೊಂಡು ಹೋಗ್ತಿದ್ದಾರೆ. ಹೋಗಿದ ತಕ್ಷಣ ನಾನು ದೇವ್ರ ಮನೆಯಲ್ಲಿ ಮುಕ್ಕೊಳೋದು ಅಭ್ಯಾಸ ನನಗೆ. ನೋಡಿ ನಮ್ಮ ಮಮ್ಮಿ ಎಲ್ಲ ಪಾಪ ರೆಡಿ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಹೋಳಿಗೆ, ವಡೆ, ರೈಸ್ ರಸಮ್ ಎಲ್ಲ ಪ್ರಿಪೇರ್ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಗ್ಯಾಸ್ ಮುಂದೆ ನಮ್ಮ ಮಮ್ಮಿ ರಂಗೋಲಿ ಡೈಲಿ ಬಿಡಿಸ್ತಾರಂತೆ, ತುಂಬ ಚೆನ್ನಾಗಿತ್ತು. ನಮ್ಮಮ್ಮನ ನಗು ಅಂತ ಹೇಳ್ತಾ ಇದ್ದೀನಿ. ಹಾಯ್, ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಫಸ್ಟು ಉತ್ತಾಗೋಗಿ ಪೂಜೆ ಮಾಡ್ಕೊಂಬಂದು ಮತ್ತೆ 10:30ಗೆ ಗಣೇಶ ಹತ್ರ ಪೂಜೆ ಇದೆ. ಸೊ ಅಲ್ಲಿಗೆ ಹೋಗ್ತೀವಿ. ಇವತ್ತು ನಾನು ಯಾವ ಸ್ಯಾರಿ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ನೋಡಿ, ಇವರು ನಮ್ಮ ಅಜ್ಜಿ, ನಮ್ಮ ಅಮ್ಮ ಅವರಮ್ಮ. ನಾನು ಅಜ್ಜಿ ಅಂತ ಕರೆಯಲ್ಲ, ಅಮ್ಮ ಅಂತಲೇ ಕರಿತೀನಿ. ಆಯ್ ಮೇಡಮ್, ಇವ್ರ ಜೊತೆ ನಾನು ತೆಲುಗು ಮಾತಾಡೋದು ಗೊತ್ತಲ್ವ, ನಮ್ಮ ಮನೇಲೆಲ್ಲ ತೆಲುಗು ಮಾತಾಡೋದು ಅಂತ ಹೇಳ್ಬಿಟ್ಟು. ನೋಡಿ, ನಾನು ಇವತ್ತು ನನ್ನ ಫೇವ್ರೆಟ್ ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಲಾಸ್ಟ್ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಟೈಮ್ ಆಗಿಲ್ಲ. ಸೊ ಅದಕ್ಕೆ ಈ ಸ್ಯಾರಿ ಹಾಕ್ಕೊತಾ ಇದ್ದೀನಿ. ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಸ್ಯಾರಿನ ನಾನೇ 5 minutesಲ್ಲಿ ಡ್ರೇಪ್ ಮಾಡ್ಕೊಂಬಂದೆ. ಫಸ್ಟೆಲ್ಲ ನಮ್ಮ ಮಮ್ಮಿ ಹೆಲ್ಪ್ ತೊಗೊತಾ ಇದ್ದೆ, ಇವಾಗ ಅಭ್ಯಾಸ ಆಗಿಬಿಟ್ಟಿದೆ. ನೋಡಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇದು ಬಂದು ನನ್ನ ಮದುವೆಯಲ್ಲಿ ತೊಗೊಂಡಿರೋ ಜ್ಯುವೆಲ್ಸ್. ಇದು ತುಂಬ ನಾನು ನೆಕ್ ಪೀಸ್ ಏನೂ ಹಾಕ್ಕೊಂಡಿಲ್ಲ, ಜಸ್ಟ್ ಇಯರಿಂಗ್ಸ್ ಒಂದೇ ಹಾಕ್ಕೊಂಡೆ, ಸಿಂಪಲ್ಲಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನೀವು ನೋಡ್ಬೋದು ಬ್ಲೌಸ್ ಎಲ್ಲ ಸ್ವಲ್ಪ ಹೆವಿಯಾಗಿ ಕಾಣಿಸ್ತಿದ್ದಿಲ್ಲ. ಸೊ ನಂಗೆ ಸಿಂಪಲ್ ಲುಕ್ಕೇ ಇಷ್ಟ. ಸೊ ಅದೆಲ್ಲ ರೆಡಿ ಆದಮೇಲೆ ಇದು ನೋಡಿ, ಇಲ್ಲಿ ಕನಕಾಂಬ್ರ ನಮ್ಮ ಮಮ್ಮಿನೇ ದಿಂಡು ಸುತ್ತಿರೋದು, ಒಂಥರ ಡಿಫ್ರೆಂಟಾಗಿ ಸುತ್ತಿದ್ದಾರೆ ನೋಡಿ. ಆ್ಯಂಡ್ ತುಂಬ ದಿನ ಆದಮೇಲೆ ನಮ್ಮ ಮಮ್ಮಿ ನನಗೆ ಈ ಸಾಗರ್ ಜಡೆ ಅಂತ ಹೇಳ್ತಾರಲ್ಲ ಆ ಥರದ್ದು ಹಾಕಿದ್ದಾರೆ. ನನಗೆ ಅದು ತುಂಬ ಇಷ್ಟ. ಚಿಕ್ಕವಾಗೆಲ್ಲ ನಮ್ಮ ಮಮ್ಮಿ ನನಗೆ ಅದೇ ತುಂಬ ಸರಿ ಆಗ್ತಿದ್ರು. ಎಲ್ಲ ರೆಡಿಯಾಗಿ ನಾವು ಗಣೇಶ ಹತ್ರ 10 o'clock ಪೂಜೆ ಇರುತ್ತೆ ಅಂತ ಹೇಳ್ಬಿಟ್ಟು ಹೋದ್ರಿ. ನೋಡಿ, ಇದೇ ನಾನು ಫಸ್ಟ್ ನೋಡಿರೋ ಗಣಪತಿ. ಈ ಗಣಪತಿ ಬಂದು ನನ್ನ ತಮ್ಮ ಆ್ಯಂಡ್ ಅವ್ರ ಫ್ರೆಂಡ್ಸ್ ಕಲೆಕ್ಷನ್ ಮಾಡಿ ಇಟ್ಟಿರೋದು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಆ ಪಿಂಕ್ ವಿತ್ ಪರ್ಪಲ್ ಶೇಡ್ ಇದೆಯಲ್ವ, ಅದು ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲ ಆದಮೇಲೆ ಅಲ್ಲೇ ನಾನೇ ಆರತಿ ಮಾಡಿಬಿಟ್ಟು ಅಕ್ಷತ ಕಾಳನ್ನ ಹಾಕ್ತಿದ್ದೀವಿ, ನಾನು ಮತ್ತು ಭರತ್ ಅವರು. ಅದಾದಮೇಲೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅಲ್ಲೇ ಕುಂಕುಮ ಎಲ್ಲ ತಗೊಂಡು ನೋಡಿ ನಾನು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿದ್ರಿ. ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ಭರತ್ ಮತ್ತು ನನ್ನ ತಮ್ಮ ಮತ್ತು ಕಸಿನ್ಸ್ ಎಲ್ಲ ಅಲ್ಲೇ ಇದ್ದರು. ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಗಣೇಶ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಚಿಕ್ಕದಾಗಿದ್ರೂ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇವರೇ ನನ್ನ ತಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಗಣೇಶಗೆಲ್ಲ ಕಲೆಕ್ಷನ್ ಮಾಡಿ ಎಷ್ಟು ಚೆನ್ನಾಗಿ ನೀಟಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ. ಅದಾದಮೇಲೆ ರಿಟರ್ನ್ ಬರಬೇಕಾದ್ರೆ ಇನ್ನೊಂದು ಗಣಪತಿ ಕಾಣಿಸೋದು, ಇದು ಚೆನ್ನಾಗಿದೆ ನೋಡಿ. ನಮ್ಮೂರಲ್ಲಿ ಫೇಮಸ್ ಎಲ್ಲಮ್ಮ ಕರಗ ಆಗುತ್ತೆ. ಎಲ್ಲಮ್ಮ ದೇವಿ ನೋಡಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ನಾನು ಭರತ್ ಅವರಿಬ್ಬರು ಫಸ್ಟ್ ಟೈಮ್ ಹೋಗಿದ್ದು ಟೆಂಪಲ್ಗೆ. ಅದಾದಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ನಮ್ಮ ಮಮ್ಮಿ ನೋಡಿ ಕಡುಬು ಪ್ರಿಪೇರ್ ಮಾಡಿದ್ದಾರೆ. ಕಡುಬು ವಿತ್ ಪಾನಕ ನಂಗೆ ತುಂಬ ಇಷ್ಟ. ಪ್ಲಸ್ ಆಲೂ ಬೋಂಡ ಮತ್ತು ನಮಗೆ ಹೆಸರುಬೇಳೆ ಪ್ರಿಪೇರ್ ಮಾಡಿಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಡ್ಯಾಡಿ ಅರ್ಶಿನ ಕುಂಕುಮಗೆ ಮನೆ ಕೊಟ್ಟಿದ್ರು. ಇಲ್ಲ ನಿನ್ಗೇನು ಬೇಕಾದರೆ ಅದೇ ತಗೋ, ಸ್ಯಾರಿ ತಗೋ, ಇಲ್ಲಾಂದ್ರೆ ಜ್ಯುವೆಲ್ ಆದರೂ ತಗೋ ಅಂತೇಳ್ಬಿಟ್ಟು. ಸ್ಯಾರಿ ಎಷ್ಟಂತ ತೊಗೊತೀರಿ ಅಂತೇಳ್ಬಿಟ್ಟು ಸರಿ ಜ್ಯುವೆಲ್ ತೊಗೋಣ ಅಂತೇಳ್ಬಿಟ್ಟು ಶಾಪ್ಗೆ ಹೋದ್ರಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಅಂದರೆ ಇದೆಲ್ಲ ತುಂಬ ಕಮ್ಮಿ ಗ್ರಾಮ್ಸ್ ಇದೆ, ಲೈಕ್ 15 grams ಒಳಗಡೆ ಇರೋದು. ನೋಡಿ ತುಂಬ ಚೆನ್ನಾಗಿತ್ತು, ನನಗಾದರೆ ಇಷ್ಟ ಆಯಿತು. ಅದಾದಮೇಲೆ ಇದು ಒಂದು ಹೊಸ ವೆರೈಟಿ ಕಲೆಕ್ಷನ್ ಇತ್ತು ನೋಡಿ. ಹಿಂದೆಯಿಂದ ಮುಂದೆ ಕಂಪ್ಲೀಟ್ ಫಿನಿಶಿಂಗ್ ಈ ಥರ ಇದೆ. ಒಂಥರ ರಿಂಗ್ ಥರನೂ ಹಾಕ್ಕೊಬೋದು ಇದನ್ನು. ಬಟ್ ಇದು ಫುಲ್ ಕಲ್ಲಿರೋದ್ರಿಂದ 6 grams ಇದೆ. ನನಗೆ ಫೈನಲಿ ಇದು ಇಷ್ಟ ಆಯಿತು.
ಸೊ ರೆಡ್ ಆ್ಯಂಡ್ ಗ್ರೀನ್ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಯಿತು. ಒಂದು ಡಿಸೈನ್ ಕೂಡ ಹೊಸದು ನೋಡಿ. ನಾವು ಯಾವತ್ತೂ ಹೋಗೋ ಅಂಗಡಿಗೆ ಕಾವೇರಿ ಜ್ಯುವೆಲರ್ಸ್ಗೆ ಹೋಗ್ಬಿಟ್ಟು ಅಲ್ಲೇ ತಗೊಂಡು ಬಂದ್ವಿ ನೋಡಿ. ನಮ್ಮ ಪೇರೆಂಟ್ಸ್ ಕೊಡಿಸ್ತಿರೋ ಗಿಫ್ಟ್ ಇದು ಗೌರಿ ಗಣೇಶ ಹಬ್ಬಕ್ಕೆ. ನೋಡಿದ್ರಲ್ಲ ಈ ಸರಿ ನನಗೆ ಯಾವ ಗಿಫ್ಟ್ ಕೊಡಿಸಿದ್ದಾರೆ ಅಂತೇಳ್ಬಿಟ್ಟು ಅವರು. ನಿಮ್ಗೇನಾದರೂ ಇದು ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಮನೆಗೆ ಬಂದು ಅರ್ಶಿನ ಕುಂಕುಮ ಎಲ್ಲ ಕೊಡ್ತಾರಲ್ವ, ಅದು ಪ್ರೊಸೀಜರ್ ಸ್ಟಾರ್ಟ್ ಆಯಿತು. ಸೊ ನನಗಾದ್ರೆ ತುಂಬ ಖುಷಿ ಆಯಿತು. ಯಾಕಪ್ಪ ಅಂತೇಳಿದ್ರೆ ತುಂಬ ಚೆನ್ನಾಗಿರೋ ಇಯರಿಂಗ್ಸ್ ಸಿಕ್ತು. ಈವನ್ ನಮ್ಮ ಪಪ್ಪಗೆ ಭರತ್ಗೆ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ ಇಯರಿಂಗ್ಸ್. ಅದಾದಮೇಲೆ ನೋಡಿ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ ಮಮ್ಮಿ ನನಗೆ. ನನಗಾದರೆ ಬೆಳಿಗ್ಗೆಯಿಂದ ಸ್ಯಾರಿಯಲ್ಲೇ ಇದ್ದೆ, ಸ್ವಲ್ಪ ಟಯರ್ಡ್ ಆಗ್ತಾಯಿತ್ತು. ಬಟ್ ಸ್ಟಿಲ್ ಯೆಲ್ಲೋ ಕಲರ್ ಸ್ಯಾರಿ ಚೆನ್ನಾಗಿ ಕಾಣಿಸಿತ್ತು ಫೋಟೋಸ್ಗೆ ವಿಡಿಯೋಸ್ಗೆಲ್ಲ ಅಂತೇಳ್ಬಿಟ್ಟು ನಾನು ಅದನ್ನೇ ಹಾಕ್ಕೊಂಡಿದ್ದೆ. ನನಗೆ ಇಲ್ಲಿ ನಮ್ಮ ಮಮ್ಮಿ ಗ್ರೀನ್ ಕಲರ್ ಬಳೆ ಕೊಡ್ತಾಯಿದ್ದಾರೆ. ಅದು ವೆಲ್ವೆಟ್ದಿತ್ತು, ತುಂಬ ಚೆನ್ನಾಗಿದೆ, ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ. ಅರ್ಶಿನ ಕುಂಕುಮಕ್ಕೆ ಎಲ್ಲ ಬಾಳೆಹಣ್ಣು, ಬೆಲ್ಲ, ಕೊಬ್ಬರಿ, ಕಡಲೆಪಪ್ಪು ಅದೆಲ್ಲ ಇಟ್ಬಿಟ್ಟು ಲಾಸ್ಟಿಗೆ ಜ್ಯುವೆಲ್ಸ್ ಕೊಡ್ತಿದ್ದಾರೆ ನೋಡಿ. ಗೋಲ್ಡ್ ರೇಟ್ ಕೂಡ ತುಂಬ ಜಾಸ್ತಿ ಇದೆ. ನಾನು ನಾರ್ಮಲಾಗಿ 2 ಗ್ರಾಮ್ಸ್ ತಗೋಣ ಅಂತೇಳ್ಬಿಟ್ಟು ಹೋಗಿದ್ದು. ಸರಿ ಎಷ್ಟಿರುತ್ತೆ 7K ಇದೆ ಅಂತೇಳ್ಬಿಟ್ಟು. ಬಟ್ 7K ಅಂತೂ ಇಲ್ಲ, ಇನ್ನೂ ಜಾಸ್ತಿ ಇದೆ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಸರಿ ಅಂತೇಳ್ಬಿಟ್ಟು ತಗೊಂಡ್ವಿ ನೋಡಿ. ನಮ್ಮ ಅಜ್ಜಿ ಅರ್ಶಿನ ಕುಂಕುಮ ಕೊಡ್ತಿದ್ದಾರೆ. ಅದಾದಮೇಲೆ ನನ್ನ ಫೇವ್ರೇಟ್ ಟಾಪಿಕ್ ಬಂದಿದೆ ನೋಡಿ. ನಮ್ಮ ಅಜ್ಜಿಗೆ ನಾನು ಹೊಸ ಓಲೆ ಇಟ್ಟೆ, ಅವ್ರು ತುಂಬ ಖುಷಿ ಪಟ್ಟರು. ಆ್ಯಂಡ್ ನನ್ನ ಜ್ಯುವೆಲ್ಸ್ ಎಲ್ಲ ಆಗಿಬಿಟ್ಟು ಅವ್ರಿಗೆ ಪೋರ್ಟ್ರೇಟಲ್ಲಿ ಎಲ್ಲ ಫೋಟೋಸ್ ತೆಗ್ದೆ. ಒಳ್ಳೆ ಹಳೆ ಕಾಲದ ಹೀರೋಯಿನ್ ಥರ ಕಾಣಿಸ್ತಿದ್ರು ನಮ್ಮ ಅಜ್ಜಿ. ಆದರೆ ನಮ್ಮ ಅಜ್ಜಿಗೆ ತುಂಬ ಚೆನ್ನಾಗಿದೆ ಹೇರ್ ಎಲ್ಲ ನೋಡಿ, ಎಷ್ಟು ದೊಡ್ಡದಾಗಿದೆ ಜಡೆ ಎಲ್ಲ. ಅದಾದಮೇಲೆ ನಮ್ಮ ಅಜ್ಜಿಗಾದರೆ ಫುಲ್ ಖುಷಿ. ಇನ್ಯಾರು ಇರ್ತಾರೆ ಹೇಳಿ, ನಾನು ಮೊಮ್ಮಗಳಾಗಿ ನಾನೇ ನೋಡ್ಕೊಬೇಕು ಅವ್ರಿಗೆ. ಅದಾದಮೇಲೆ ನಾವು ಫ್ಯಾಮ್ಲಿ ಫೋಟೋಸ್ ಎಲ್ಲ ತೆಗೆದುಕೊಂಡ್ವಿ. ನಾನು ಭರತ್, ನಮ್ಮ ಮಮ್ಮಿ ಡ್ಯಾಡಿ, ಹಾಗೆ ನಮ್ಮ ಅಜ್ಜಿ ಜೊತೆ ಫೋಟೋಸ್ ತಗೊಂಡ್ವಿ. ನಾನು ನಮ್ಮ ಅಜ್ಜಿ ನೋಡ್ಬೋದು ಇಲ್ಲಿ ಟ್ವಿನ್ನಿಂಗ್, ಇಬ್ಬರು ಯೆಲ್ಲೋ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದೀರಿ. ಇಲ್ಲಿ ನೋಡಿದ್ರೆ 3 ಜನ್ರೇಷನ್ಸ್, ನಾನು, ನಮ್ಮ ಮಮ್ಮಿ, ನಮ್ಮ ಅಜ್ಜಿ. ಆ್ಯಕ್ಚುಲಿ ನಮ್ಮ ಅಜ್ಜಿನ ನಾನು ಅಮ್ಮ ಅಂತಲೇ ಕರಿತೀನಿ. ಬಾಂಡಿಂಗ್ ಕೂಡ ನಮ್ಮ ಮಮ್ಮಿಗಿಂತ ಜಾಸ್ತಿನೇ ಇದೆ ನೋಡಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.